ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ವಕೀಲರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಚಾರಣೆಯನ್ನ ಮುಂದೂಡಿದ 64ನೇ ಸಿಸಿಎಚ್ ಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಬೇಡಿ ಅಂತ ಹೇಳಿ ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಲಾಗಿದೆ. ಅರ್ಜಿ ವಿಚಾರಣೆಯನ್ನ ಮುಂದೂಡದಂತೆ ವಕೀಲರಿಂದ ಮನವಿಯಾಗಿದೆ. ಕೋರ್ಟ್ ಹಾಲ್ ಖಾಲಿಯಾಗಿದೆ. ದಯವಿಟ್ಟು ವಿಚಾರಣೆಯನ್ನು ನಡೆಸಿ, ಇವತ್ತೇ ಚಾರ್ಜ್ ಫ್ರೇಮ್ ಮಾಡುವಂತೆ ವಕೀಲರಿಂದ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೋರ್ಟ್ಗೆ ಮನವಿ ಮಾಡಿದ್ದಾರೆ ಆರೋಪಿಗಳ ಪರ ವಕೀಲರು. ತಮ್ಮ ಕ್ಯಾಬಿನ್ನಲ್ಲೇ ವಿಚಾರಣೆಯನ್ನ ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನ್ಯಾಯಾಧೀಶರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ ವಕೀಲರು. ಅರ್ಜಿ ವಿಚಾರಣೆ ಮುಂದೂಡಿಕೆ ಅಂತ ಹೇಳಿದ್ರೂ ಕೂಡ ಜನ ಕಮ್ಮಿ ಆಗ್ತಾ ಇಲ್ಲ ನೋಡಿ. ಆ ಒಂದು ಕೋರ್ಟ್ ಹಾಲ್ನಲ್ಲಿ ಜನ ಖಾಲಿಯಾಗಿದ್ದಾರೆ. ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ ಅಂತ ಹೇಳಿ ವಕೀಲರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬಟ್ ವಿಚಾರಣೆ ಮುಂದೂಡಿಕೆ ಆದ್ಮೇಲೆ ಮನವಿ ಮಾಡ್ಕೊಂಡ್ರೆ ಏನ್ ಪ್ರಯೋಜನ ಅನ್ನುವಂತಹ ಪ್ರಶ್ನೆ. ಕೆಲವೇ ಕ್ಷಣಗಳಲ್ಲಿ ಪ್ರಕರಣದ ಅರ್ಜಿ ವಿಚಾರಣೆ. ಆರೋಪಿಗಳನ್ನ ಕರೆತರೋದಕ್ಕೆ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ. ಆರೋಪಿಗಳನ್ನ ಕರೆತಂದು ಸಾಲಾಗಿ ನಿಲ್ಲಿಸಿ ಅಂತ ಹೇಳಿ ಸೂಚನೆಯನ್ನ ಕೊಡಲಾಗಿದೆ. ಬೇರೆ ಕೋರ್ಟ್ ಹಾಲ್ನಲ್ಲಿರೋ ಆರೋಪಿಗಳು ಕೆಲವೇ ಕ್ಷಣಗಳಲ್ಲಿ ಪ್ರಕರಣದ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಇವತ್ತೇ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್ ಸಾಧ್ಯತೆ. ವಕೀಲರ ಮನವಿಗೆ ಸ್ಪಂದಿಸಿದ್ದಾರೆ ನ್ಯಾಯಾಧೀಶರು. ಆರೋಪಿಗಳನ್ನ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಇವತ್ತೇ ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಫ್ರೇಮ್ ಸಲ್ಲಿಕೆಯಾಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇವತ್ತೇ ಚಾರ್ಜ್ ಫ್ರೇಮ್ ಸಲ್ಲಿಕೆ ಮಾಡಿ ಅಂತ ಹೇಳಿ ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆರೋಪಿಗಳ ಪರ ವಕೀಲರು ಅವರ ಮನವಿಗೆ ಸ್ಪಂದಿಸಿದ್ದಾರೆ ನ್ಯಾಯಾಧೀಶರು. ಸೊ ಹಾಗಾಗಿ 17 ಜನ ಆರೋಪಿಗಳನ್ನ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಅದರಂತೆ ವಿಚಾರಣೆ ಆರಂಭವಾಗುತ್ತೆ. ಸಹಜವಾಗಿಯೇ ನ್ಯಾಯಾಧೀಶರಿಗೆ ಒಂದ್ ಕಡೆ ಶಾಕ್. ಏನಪ್ಪ ಇಷ್ಟೊಂದು ಜನ ಬಂದ್ಬಿಟ್ಟಿದಾರಲ್ಲ, ಇಷ್ಟು ಜನನು ಆರೋಪಿಗಳ ಅಂತ ಹೇಳಿ ಅವ್ರಿಗೆ ಒಂದು ಕ್ಷಣ ಅವರೇ ಕೂಡ ತಬ್ಬಿಬಾಗೋಗ್ಬಿಟ್ಟಿದ್ದಾರೆ. ಒಂದು ಪ್ರಕರಣಕ್ಕೆ ಅವ್ರ ಹಿಸ್ಟ್ರಿಲೇ ಇಷ್ಟೊಂದು ಜನ ನೋಡಿರ್ಲಿಲ್ಲ ಅಂತ ಕಾಣಿಸುತ್ತೆ. ಅದು ಚಾರ್ಜ್ ಫ್ರೇಮ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರು ಇಷ್ಟು ಜನ ಒಂದು ಕೋರ್ಟ್ ಹಾಲ್ನಲ್ಲಿ ನೋಡದಂತೆ ಕಾಣಿಸಿಲ್ಲ.